ಕಾಯಿನು ಎಷ್ಟು ಸಂಖ್ಯೆಯಲ್ಲಿ ಪ್ರಿಂಟ್ ಆಯಿತು ಅನ್ನೋದು ಗೊತ್ತಾಗಬೇಕಾ? ಆದರೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಾಯಿನ್ ಸೇಲ್ ಮಾಡೋದಕ್ಕೆ ಯಾವುದೇ ರಿಜಿಸ್ಟರ್ ಫೀಸ್ ಇರಲ್ಲ ಮತ್ತು ನಿಮ್ಮ ಹತ್ರ ಇರೋ ಕಾಯಿನು ಸ್ಕೇರ್ ಕ್ಯಾಟಗಿರಿ ಮತ್ತು ರೇರ್ ಕ್ಯಾಟಗಿರಿ ಇದ್ರೆ ಸೇಲ್ ಆಗುತ್ತೆ. ಈ ಸಿ ಕ್ಯಾಟಗಿರಿ ಇದ್ರೆ ಅದು ಯಾವತ್ತೂ ಸೇಲ್ ಆಗಲ್ಲ. ಈ ಕಾಯಿನು ಯಾವ ಕ್ಯಾಟಗಿರಿಗೆ ಸೇರಿದೆ ಅನ್ನೋದನ್ನ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕಾಯಿನ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ₹1 ಜವಾಹರ್ಲಾಲ್ ನೆಹರು ಅವರ ಕಾಯಿನ್ ಬಗ್ಗೆ ತಿಳಿಸ್ತಾ ಇದ್ದೇನೆ. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಅವರು 1889 ನವೆಂಬರ್ 14 ಜನಿಸಿದರು ಮತ್ತು 1964 ನಿಧನರಾದರು. ಮಕ್ಕಳ ಮೇಲಿನ ಅಪಾರ ಪ್ರೀತಿಯಿಂದ ಅವರನ್ನು ಚಾಚಾ ನೆಹರು ಎಂದು ಕರೆಯಲಾಗುತ್ತಿತ್ತು. ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ದೇಶದ ಅಭಿವೃದ್ಧಿಗಾಗಿ ಶಿಕ್ಷಣ, ವಿಜ್ಞಾನ ಮತ್ತು ಕೈಗಾರಿಕೆ ಕ್ಷೇತ್ರಗಳಲ್ಲಿ ಹೆಚ್ಚು ಆದ್ಯತೆ ನೀಡಿದರು. ಮಕ್ಕಳ ದಿನಾಚರಣೆಯನ್ನು ಅವರ ಜನ್ಮದಿನವಾದ ನವೆಂಬರ್ 14 ಆಚರಿಸಲಾಗುತ್ತದೆ. ಜವಾಹರ್ಲಾಲ್ ನೆಹರು ಅವರ ನಾಯಕತ್ವ ಮತ್ತು ಸೇವೆಗಳ ಭಾರತದ ಇತಿಹಾಸದಲ್ಲಿ ಸದಾ ಸ್ಮರಣೀಯಾಗಿವೆ. ಇವರ ನೆನಪಿನಲ್ಲಿ ಮೊದಲ ₹1 ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಈ ₹1 ಮೆಟಲ್ ಬಂದು ನಿಖಿಲ್, ತೂಕ 10 ಗ್ರಾಂ. ಇದರ ಸುತ್ತಳತೆ 28 mm. ಈ ಕಾಯಿನ್ನ ಸೈಜು 2.3 mm. ಈ ಕಾಯಿನು 1964 ನಮ್ಮ ಭಾರತದ 2 ಮಿಂಟಲ್ಲಿ ಮುದ್ರಣವಾಯಿತು. ಒಂದು ಬಾಂಬೆ ಮಿಂಟ್, ಎರಡನೇದು ಕಲ್ಕತ್ತಾ ಮಿಂಟ್. ಬಾಂಬೆ ಮಿಂಟಲ್ಲಿ ಇದರ ಸಂಖ್ಯೆ 1,10,00,000 ನಾಣ್ಯಗಳನ್ನು ಮುದ್ರಿಸಲಾಯಿತು. ಇದರ ಕಂಡೀಷನ್ ಆಧಾರದ ಮೇಲೆ ಇದರ ಬೆಲೆ 30 ರಿಂದ 125 ತನಕ ಇದೆ. ಇದು ಸಿ ಕ್ಯಾಟಗಿರಿ. ಹಾಗೂ ಕಲ್ಕತ್ತಾ ಮಿಂಟಲ್ಲಿ ಇದರ ಸಂಖ್ಯೆ 1,20,00,000 ನಾಣ್ಯಗಳನ್ನು ಮುದ್ರಿಸಲಾಯಿತು. ಕಲ್ಕತ್ತಾ ಮಿಂಟಿನ ನಾಣ್ಯದ ಬೆಲೆ ಅದರ ಕಂಡೀಷನ್ ಆಧಾರದ ಮೇಲೆ ₹30 ಹಿಡಿದು 150 ತನಕ ಇದೆ. ಇದು ಕೂಡ ಸಿ ಕ್ಯಾಟಗಿರಿ. ಸ್ನೇಹಿತರೆ, ಇದಾಗಿತ್ತು ಈ ನಾಣ್ಯದ ನಿಜವಾದ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗನಿಸಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸತ್ಯವಾದ ಮಾರ್ಗವನ್ನು ಅನುಸರಿಸಿ. ನಾಳೆ ಮತ್ತೆ ಸಿಕ್ಕನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ.